ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಚಿವ ಜಮೀರ್ ಅಹ್ಮದ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ, ಸಿದ್ದರಾಮಯ್ಯನವರ ನಂತರ DKಶಿ ಸಿಎಂ ಆಗಲಿ, ಸಿದ್ದರಾಮಯ್ಯನವರ ನಂತರ DKಶಿ ಸಿಎಂ ಆಗಲಿ, DKಶಿ ಸಿಎಂ ಆಗೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ, ಅವ್ರ ತೀರ್ಮಾನ. ಬೆಳಗಾವಿನಲ್ಲಿ ಸಚಿವ ಜಮೀರ್ ಅವರು ಮಾತನಾಡಿದ್ದಾರೆ. ಈಗಲೇನಾ ಈ ಟರ್ಮಲ್ಲೇ ಆಗ್ತಾರಾ ಅಥವಾ 2028ರಲ್ಲಿ ಆಗ್ತಾರಾ, ಅದು ವರಿಷ್ಠರಿಗೆ ಬಿಟ್ಟ ವಿಚಾರ. ನನಗೂ ನಿನ್ನೆಯ ಡಿನ್ನರ್ ಮೀಟಿಂಗ್ಗೆ ಆಹ್ವಾನ ಇತ್ತು, ನಾನು ಹೋಗಲಿಲ್ಲ ಅಂತ ಜಮೀರ್ ಹೇಳಿದರು. ನನ್ನನ್ನು ಕರೆದಿದ್ರು, ಬಟ್ ನಾನು ಹೋಗಲಿಲ್ಲ, ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟ ತೀರ್ಮಾನ. ಸಿದ್ದರಾಮಯ್ಯನವ್ರ ಟರ್ಮ್ ಮುಗಿದ ಮೇಲೆ ಆಗಲಿ, DK ಶಿವಕುಮಾರ್ ಈಗಲೇ ಮಾಡಬೇಕಾ, ಈ ಟರ್ಮಲ್ಲೇ ಮಾಡಬೇಕಾ, 2028ರಲ್ಲಿ ಮಾಡಬೇಕಾ, ಅದನ್ನು ಹೈಕಮಾಂಡ್ ತೀರ್ಮಾನ ತಗೋತಾರೆ, ವರಿಷ್ಠರಿಗೆ ಬಿಟ್ಟ ವಿಚಾರ ಅಂತ ಜಮೀರ್ ಅವರ ಹೇಳಿಕೆ. ಈಗ ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಎರಡನೇ ಮಾತು ಇಲ್ವೇ ಇಲ್ಲ. ನಾನು ನೆನ್ನೆನೂ ಹೇಳಿದ್ದೀನಿ, ಆಲ್ವೇಸ್ ಟೈಗರ್ ಜಿಂದಾಯ್. ನೋಡ್ರಿ, DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಆಸೆ ಪಟ್ಟವನೊಬ್ಬ. ನನಗೂ ಅವ್ರು ಆಗ್ಬೇಕಂತ. ಯಾವಾಗ ಸಿದ್ದರಾಮಯ್ಯ ಆದಮೇಲೆ 28ವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ. ಇಲ್ಲ, ಈಗ ಕಾಂಗ್ರೆಸ್ಸಲ್ಲಿ ಯಾವ ಬಣನೂ ಇಲ್ಲ, ಏನು ಬಣಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದವರು 140 ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ. ನಿನ್ನೆ DCM ಅವರು ನಿನ್ನೆ ನನ್ನ ಕರೆದಿದ್ರು. ನಾನು, ಕಂಬಳಿ ಗಣೇಶು, ನಾಗೇಂದ್ರ, ವೈದ್ಯ, ಶಿವಗಂಗಾ ಅವರು, ಆಸಿಫ್ ಸೇಠ್ ಅವರು ನಿನ್ನೆ ಎಲ್ಲೋ ನಮ್ಮ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗ್ಬಿಟ್ಟಿದ್ರು. ಆ ಕಾರಣಕ್ಕೆ ಹೋಗೋಕ್ಕಾಗಲ್ಲ. DCM ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ. ಸರ್, ನಾನೇನು ಹೇಳೋದು, ಈಗ ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್. ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ಹೇಳಿ ಸರ್, ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ಅಂದರೆ ನಮ್ಮ ಪಕ್ಷ, ನಾನು ಹೇಳೋಕ್ಕಾಗ್ತದ, ನಾನು ಮಾಡೋಕ್ಕಾಗ್ತದ? ಆ ತೀರ್ಮಾನ ನಾನು ಭಾಳ ಸಣ್ಣವನು. ಈ ತೀರ್ಮಾನ ತೊಗೊಳ್ಬೇಕಾಗಿರೋ ತೀರ್ಮಾನ ತೊಗೊಂಡು ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಯಾವ ನಾಯಕರು ಪವರ್ ಶೇರಿಂಗ್ ಬಗ್ಗೆ ಮಾತಾಡಬಾರ್ದು ಅನ್ನೋ ಫರ್ಮಾನ್ ಹೊರಡಿಸಿದ್ರು ಕೂಡ ಎಲ್ಲದಕ್ಕೂ ಯತೀಂದ್ರ ಅವರೇ ದಾರಿ ಮಾಡಿಕೊಟ್ಬಿಟ್ರ ಅಂತ ಅವರೇ ಫಸ್ಟ್ ಬ್ರೇಕ್ ಮಾಡಿದ್ದು. ಈಗ ಜಮೀರ್ ಹೇಳ್ತಾರೆ 28 ತನಕ ಸಿದ್ದರಾಮಯ್ಯನವರು ಇರ್ತಾರೆ, ಅದಾದಮೇಲೆ DK ಶಿವಕುಮಾರ್ ಬೇಕಾದ್ರೆ CM ಆಗಲಿ ಅಂತ. ಏನು ಆಗಬಾರ್ದು ಅಂದ್ಕೊಂಡಿದ್ರು ಅದೇ ಮಾತುಗಳು ಬರ್ತಾ ಇದೆ ಈಗ ಅಂತ. ಅರವಿಂದ್, 28ಕ್ಕೆ ಆಗ್ತಾರೋ ಇವಾಗ ಆಗ್ತಾರಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಒಂದು ಜೊತೆಗೆ ಈ ಎಲ್ಲ ಶುರು ಆಗಲಿಕ್ಕೆ ಕಾರಣವಾಗಿದ್ದಂಥದ್ದು ಡಾಕ್ಟರ್ ಯತೀಂದ್ರ ಅವರು ಹೇಳಿರುವಂಥ ಮಾತು. ಅಂದರೆ ನಮ್ಮ ತಂದೆ 5 ವರ್ಷ ಇರ್ತಾರೆ ಅನ್ನುವಂಥದ್ದು, ಮತ್ತು ನಾಯಕತ್ವದ ವಿಚಾರ ಸೆಟಲ್ಡ್ ಅನ್ನುವಂಥದ್ದು, ಅಂದರೆ ಹೈಕಮಾಂಡ್ ಕೂಡ ಬದಲಾವಣೆ ಬಗ್ಗೆ ಎಲ್ಲೂ ಹೇಳಿಲ್ಲ ಅನ್ನುವಂಥದ್ದು, ಅಥವಾ ಹೈಕಮಾಂಡ್ ಕ್ಲಿಯರ್ ಮಾಡಿದೆ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಅವ್ರು ಆಡಿರುವಂಥ ಮಾತುಗಳು. ಹಾಗಾಗಿ ಸಹಜವಾಗಿ ಅವರು ಮಾತಾಡಿದಾಗ ಒಂದಕ್ಕೆ ಕ್ರಿಯೆಗೆ ಮತ್ತೊಂದು ಪ್ರತಿಕ್ರಿಯೆ ಅನ್ನೋ ಥರ ಶುರು ಆಯಿತು. ಆದರೆ ಹಾಗೆ ನೋಡಕ್ಕೆ ಹೋದರೆ CM ಬಣದಲ್ಲಿ ಮೊದಲಿಂದ ಮಾತಾಡ್ಕೊಂಡು ಬಂದವರು KN ರಾಜಣ್ಣ ಅವರಾಗಿದ್ದರು, ಜೊತೆಗೆ ಜಮೀರ್ ಅಹ್ಮದ್ ಖಾನ್, ಇವರಿಬ್ಬರು ಜಾಸ್ತಿ ಮಾತಾಡದಂಥವ್ರು. ಆದರೆ ಅದರಲ್ಲಿ ರಾಜಣ್ಣ ಅವ್ರ ಮೇಲೆ ಕ್ರಮ ಆದ ನಂತರ ಅವರು ಕೆಲವು ಕಾಲ ಮೌನವಾಗಿದ್ದರು, ಅವರು ಬೇರೆ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಈಗ. ಆದರೆ ಜಮೀರ್ ಅವರೀಗ ಯತೀಂದ್ರ ಅವರು ಹೇಳಿದ ಬಳಿಕ ಮತ್ತೆ ಆಗ್ಬಹುದು ಅನ್ನೋದಕ್ಕೆ ಅಲ್ಲಿವರೆಗೂ ಆ ವಿಚಾರನವರು ಎತ್ತಕ್ಕೆ ರೆಡಿ ಇರಲಿಲ್ಲ. ಈಗ ಪುನಃ ಮಾತಾಡ್ತಿರುವಂಥದ್ದು ಇವೆಲ್ಲವೂ ನೋಡ್ತಾ ಹೋದರೆ ಸಹಜವಾಗಿ ಡಾಕ್ಟರ್ ಯತೀಂದ್ರ ಅವರು ಆಡಿದಂಥ ಮಾತು ಬೇರೆ ಇದುವರೆಗೆ ಮೌನವಾಗಿದ್ದಂತಹ ಅಥವಾ ಹೈಕಮಾಂಡ್ ಸೂಚನೆ ಇದೆ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದಂಥ ನಾಯಕರುಗಳಿಗೆ ಮಾತನಾಡಲಿಕ್ಕೆ ಒಂದು ಅವಕಾಶ, ಒಂದು ವೇದಿಕೆ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಮಾತನಾಡ್ತಿರುವಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಪದೇ ಪದೇ ಎಲ್ಲ ನಾಯಕರು ಕೂಡ ಹೈಕಮಾಂಡ್ ಮೇಲೆ ಜವಾಬ್ದಾರಿಯನ್ನು ಹೊರಡಿಸ್ತಾ ಇದ್ದಾರೆ.